ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಚಳಿಗಾಲದಲ್ಲಿ ಒಂದು ಬೆಳ್ಳುಳ್ಳಿ ರುಚಿಕರವಾದ ಚಪಾತಿ ಮುಟ್ಟಿಗೆಯನ್ನು ಮಾಡಿ ತೋರ್ಸಾಕ್ತಾನೆ. ಭಾಳ ಮಸ್ತಾಗಿರ್ತೈತಿ. ಇದು ಚಳಿಗಾಲದಾಗ ಬೆಳ್ಳುಳ್ಳಿ ಇರೋದ್ರಿಂತ ಇದು ಎಲ್ಲರಿಗೂ ಒಳ್ಳೇದ್ರಿ. ಬೆಳ್ಳುಳ್ಳಿ ಇರೋದ್ರಿಂತ ಹೀಟ್ ಇರ್ತೈತಿಲ್ಲ ಬೆಳ್ಳುಳ್ಳಿ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿ ರುಚಿಕರವಾದ ಒಂದು ಮುಟ್ಟಿಗೆಯನ್ನು ಇವತ್ತು ಈಗ ಅದನ್ನು ಚಪಾತಿಯನ್ನು ಮಾಡ್ಕೊಂಡೈತ್ರಿ. ಮಾಡ್ಕೊಂಡು ಅದಕ್ಕೆ ಖಾರ ಹಾಕಿ ಹೀಗೆಲ್ಲ ಮಾಡ್ಕೊಂಡು ಹಾಕೋದು ಹೆಂಗೆ ಅನ್ನೋದು ತೋರಿಸ್ಕೊಡ್ತೀವಿ ನಾವು. ಅದಕ್ಕೆ ಅದು ಭಾಳ ಮಸ್ತಾಗಿರ್ತೈತೆ ರೀ ಮುಟ್ಟಿಗೆ ಅಂದ್ರೆ. ಅದಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಖಾರ ಉಪ್ಪು ಎಲ್ಲ ಹಾಕ್ಕೊಂಡು ಈ ಥರ ಒಂದು ಬಿಸಿ ಬಿಸಿಯಾಗಿ ಒಂಥರ ಮುದ್ದೆ ಥರ ಮಾಡ್ಕೊಂಡು ತಿಂದ್ಬಿಟ್ರೆ ಈ ಚಳಿಗಾಲಕ್ಕೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗುತ್ತೆ ರೀ. ಮಕ್ಳಿಗೂ ಅಷ್ಟೇ ಚಲೋ ರೀ. ಆದ್ರೆ ಬಿಸಿ ಬಿಸಿಯಾಗಿ ತಿನ್ನೋದಂದ್ರೆ ಟೇಸ್ಟ್ ಇರ್ತೈತಿ. ಅದಕ್ಕೆ ನಾನು ಬಿಸಿ ಬಿಸಿಯಾಗಿ ಇದನ್ನು ಚಪಾತಿ ಮಾಡಿಕೊಂಡು ಹೆಂಗೆ ಮಾಡ್ಬೇಕು ಅನ್ನೋದನ್ನು ತೋರಿಸ್ಕೊಡಾಕ್ತೀವಿ ರೀ ಈ ವಿಡಿಯೋದಾಗ. ಅದಕ್ಕೆ ನೀವು ನಮ್ಮ ಚಾನಲ್ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತೆ ನಿಮ್ಮಿಂತ್ರ. ನೋಡಿರಿ, ಮುಟ್ಟಿಗೆನ ಹೆಂಗೆ ಮಾಡೋದು ಅನ್ನೋದಂದ್ರೆ ಇದಕ್ಕೆ ಬೆಳ್ಳುಳ್ಳಿ ಭಾಳ ಮಹತ್ವದ್ರಿ. ಬೆಳ್ಳುಳ್ಳಿ ಹಾಕೋದ್ರಿಂತ ಟೇಸ್ಟ್ ಬರ್ತೈತೆ. ಇದಕ್ಕೆ ನಾವು ಬೆಳ್ಳುಳ್ಳಿ ತೊಗೊಂಡಿವಿ, ಈಗ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡೆವು, 1 ಕಪ್ನಷ್ಟು ಹಿಟ್ಟು ತೊಗೊಂಡು ಅದನ್ನ ಗೋಧಿ ಹಿಟ್ಟಿನ ನಾದೆ ಚಪಾತಿ ಮಾಡ್ಬೇಕ್ರಿ. ಅದನ್ನು ಈಗ ನಾನು ಬೆಳ್ಳುಳ್ಳಿ ಖಾರ ಮಾಡ್ಕೋತೇನೆ ರೀ. ಫಸ್ಟ್ ಬೆಳ್ಳುಳ್ಳಿ ಹಾಕೈತಿ ಜಾಸ್ತಿ, 1 ಗಡ್ಡೆ ಅಷ್ಟು. ಮತ್ತು ಅದಕ್ಕೆ ಅಚ್ಚ ಖಾರದ ಪುಡಿನೂ ಹಾಕ್ಕೊಳಕ್ತಾನೆ. ಅಚ್ಚ ಖಾರದ ಪುಡಿ ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕ್ಕೊಂಡು ಒಂದು ಚಟ್ನಿ ಮಾಡ್ಕೊಳಕ್ತಾನೆ ನಾನು. ಅದಕ್ಕೆ ಮತ್ತು ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊಡ್ರಿ. ಜೀರಿಗೆನೂ ಸ್ವಲ್ಪ ಹಾಕ್ಕೋಬೇಕ್ರಿ. ಅದು ಅಚ್ಚ ಖಾರದ ಪುಡಿನೂ ಹಾಕ್ಕೋಬೇಕು, ಬೆಳ್ಳುಳ್ಳಿ ಹಾಕ್ಕೋಬೇಕ್ರಿ. ಮೇನ್ ಅಂದ್ರೆ ಬೆಳ್ಳುಳ್ಳಿ ನೀವು ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಬರ್ತದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೋರಿ, ಎಷ್ಟು ಬೇಕಷ್ಟು ನಿಮ್ಗೆ. ಉಪ್ಪು ಹಾಕ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೋಬೇಕ್ರಿ. ಆಯಿಲ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾಕತಿ. ಈಗ ನೋಡಿರಿ, ನಾವು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಣ ಖಾರ ಇರ್ತೈತೆ ಅಂಥೇಳಿ ಆಯಿಲ್ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳಕ್ತಾನೆ. ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದ ಹಿಂಗಾಗುತ್ತೆ ನೋಡ್ರಿ. ಅದು ಭಾಳ ಬೆಸ್ಟಾಗಿರ್ತೈತೆ ರೀ ಮುಟ್ಟಿಗೆ ಮಾಡೋಕ್ಕಂತೂ. ಇದು ಮಸ್ತಾಗಿರ್ತೈತಿ ನೋಡಿರಿ. ಈಗ ನಾನು 1 ಬೌಲ್ನಷ್ಟು ಹಿಟ್ಟು ತೊಗೊಂಡು ಗೋಧಿ ಹಿಟ್ಟನ್ನು ತೊಗೊಂಡ್ರಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೋರಿ. ಅರ್ಶಿಣ ಪುಡಿ ಸ್ವಲ್ಪ ಹಾಕ್ಕೊಂಡು ಅದನ್ನು ಚಪಾತಿ ಹಿಟ್ಟನ್ನು ಎದಕ್ಕೆ ಅರ್ಶಿಣ ಪುಡಿ ಹಾಕ್ಬೇಕಂದ್ರೆ ರೀ, ಅದು ಈ ಚಳಿಗಾಲಕ್ಕೆ ಅದು ಹೀಟ ಮಸ್ತ್ ಇರ್ತೈತೆ ರೀ. ಅರ್ಶಿಣ ಪುಡಿ ಹಾಕ್ಕೊಂಡು ತಿನ್ನೋದ್ರಿಂತ ಅದು ಆ್ಯಂಟಿಬಯೋಟಿಕ್ ಇರ್ತೈತಲ್ಲ ರೀ, ಅದಕ್ಕೆ ಹಾಕೊಳ್ಳೋಗ್ತಾನೆ. ಈಗ ನೋಡಿರಿ, ಇದಕ್ಕೆ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕ್ರಿ. ಈಗ ನೋಡಿರಿ, ಚಪಾತಿ ಹಿಟ್ಟು ನಾದ್ಕೊಂಡು ಆಗೈತಿ. ಇದನ್ನ ನೋಡಿರಿ, ಇದನ್ನು 1-2 ಚಪಾತಿ ಮಾಡ್ಕೊಂಡು ಈಗ ಮುಟ್ಟಿಗೆ ಮಾಡೋಕ್ಕೆ ನಾವು ಚಾಲು ಮಾಡೋಣ. ಈಗ 2 ಚಪಾತಿ ಹಿಟ್ಟನ್ನು ನಾನು ನಾದೇನಿ. ಇದನ್ನು ಚೆಂದಂಗೆ ಮಿದ್ಕೊಂಡು 2 ಉಳ್ಳಿ ಮಾಡ್ಕೊಳಕ್ತಾನೆ ರೀ. ಮಾಡ್ಕೊಂಡು ಇದನ್ನು ಚಪಾತಿ ಲಟ್ಸ್ಬೇಕ್ರಿ. ಚಪಾತಿ ತೊಗೊಂಡು ಈಗ ಚೆಂದಂಗೆ ಬೇಯಿಸ್ಕೊಂಡು ಮುಟ್ಟಿಗೆ ಮಾಡ್ಬೇಕಾಗ್ತತಿ. ಮುಟ್ಟಿಗೆಗೆ ಒಂದು ಸ್ವಲ್ಪ ದಪ್ಪ ಚಪಾತಿ ಇದ್ರೂ ನಡಿತೈತಿ, ಅತಿ ತೆಳ್ಳಗೆ ಆಗ್ಬೇಕತ್ತೇನಿಲ್ಲ ರೀ. ಅದಕ್ಕೆ ನೋಡಿರಿ, ಈಗ ಮುಟ್ಟಿಗೆಗೆ ನಡಿತೈತಿ ಇದು ಚಪಾತಿ. ಅಂದ್ರೆ ಅದನ್ನು ಹಿಂಗೆ ಮುಷ್ಟಿ ಮಾಡಿ ಇದನ್ನು ಮಾಡ್ತಿರ್ತೀವಲ್ಲ ರೀ, ಅದು ನಡಿತೈತಿ, ಮೆತ್ತಗೆ ಆಗ್ತೈತಿ ಚಪಾತಿ. ಈಗ ನೋಡಿರಿ, ಚಪಾತಿ ಇದನ್ನು ನಾನು ಚೆಂದಂಗೆ ಮಾಡಿ ಸುಟ್ಕೋಬೇಕ್ರಿ. ಇದನ್ನು ಚೆಂದಂಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸುಡ್ಬೇಕಾಗ್ತತಿ. ಈಗ ನೋಡಿರಿ, ಚಪಾತಿ ಮಾಡೀನಿ. ಈಗ ಹಾಕಿ ಸ್ವಲ್ಪ ಒಂದು ಸಲ ಹಂಗೆ ತಿರುಗಿಸ್ರಿ. ಆಮೇಲೆ ಇದ್ರೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಅದನ್ನು ಸ್ವಲ್ಪ ದಪ್ಪ ಇದ್ರೆ ಚಪಾತಿ ಚಂದ ಬರ್ತೈತೆ ರೀ ಮುಟ್ಟಿಗೆ ಮಾಡೋಕೆ. ನೋಡಿರಿ, ಈಗ ಚಪಾತಿ ರೆಡಿ ಆಗೈತಿ. ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀನು ಚಂದಂಗೆ ಅದನ್ನ ಸುಟ್ರಂದ್ರೆ ಅದು ಮುಟ್ಟಿಗೆ ಬೆಸ್ಟ್ ಆಗುತ್ತೆ ರೀ. ಈಗ ಎಲ್ಲ ಕಡೆನೂ ಈ ಕಡೆ ಎಣ್ಣೆ ಹಾಕಿ ಸ್ವಲ್ಪ ಸುಟ್ಕೊಳಾಗ್ತಾನೆ. ಕಲರ್ ಬರುತ್ತೆ, ನಾನು ಚಪಾತಿಯನ್ನು ಸುಡಬೇಕಾಗ್ತದೆ. ಈಗ ನೋಡಿರಿ, ಮಸ್ತ್ ಆಗೈತಿ ಚಪಾತಿ. ಈಗ ಮುಟ್ಟಿಗೆ ಚಪಾತಿ ಅಂಥೇಳಿ ರೆಡಿ ಆಗೈತೆ ರೀ. ಇದು ಮೆತ್ತಗೂ ಆಗೈತಿ, ಮಸ್ತನೂ ಆಗೈತಿ. ಈಗ ನೋಡಿರಿ, ಇದು ಪೂರ್ತಿ ಸುಟ್ಟೈತಿ. ಈಗ ಇದನ್ನ ತಗೊಂಡು ಇನ್ನೊಂದನ್ನು ಚಪಾತಿ ಇದೊಂದು ಚಪಾತಿ ಈಗ ಮಾಡ್ಕೊಳಕ್ತಾನೆ ನಾನು.
ಇದೊಂದು ಚಪಾತಿ ಮಾಡ್ಕೊಂಡು ಅದನ್ನು ಎರಡನ್ನು ತೊಗೊಂಡು ನಾನು ಮುಟ್ಟಿಗೆ ಮಾಡ್ತೇನೆ ರೀ. ಮುಟ್ಟಿಗೆ ಚಳಿಗಾಲಕ್ಕೆ ಬೆಳ್ಳುಳ್ಳಿ ಇರೋದ್ರಿಂದ ಅದ್ರೊಳಗೆ ಜೀರಿಗೆ, ಬೆಳ್ಳುಳ್ಳಿ, ಅರಿಶಿನ ಪುಡಿ ಇವೆಲ್ಲನೂ ಒಂದು ಔಷಧಿ ಗುಣಗಳಿರೋದ್ರಿಂದ ಇವತ್ತರ ಎಲ್ಲ ಅದ್ರಾಗೂ ಅದಕ್ಕೆ ಇದನ್ನ ಚಳಿಗಾಲದಾಗ ತುಪ್ಪ ಹಾಕ್ಕೊಂಡು ಮಾಡ್ಕೊಂಡು ತಿಂತಿರ್ತಾರೆ. ಈಗ ನೋಡಿರಿ ಇದೊಂದು ನಾನು ಚಪಾತಿಯನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಕೊಳಕ್ತಾನೆ. ಇದನ್ನು ಚೆಂದಂಗೆ ಚಪಾತಿ ಸುಡ್ಬೇಕ್ರಿ. ಅವು ಚಳಿಗಾಲಕ್ಕೆ ಇಂಥವೆಲ್ಲ ತಿಂದ್ರೆ ಒಂದೊಂದು ಥರ ಟೇಸ್ಟ್ ಬರ್ತಿರ್ತಾವ್ರಿ. ಈ ಪಲ್ಯ ಮಾಡಿ ತಿನ್ನೋಕ್ಕಿಂತನೂ ಇದೊಂಥರ ಮೆತ್ತಗೆ ಮುಷ್ಟಿ ಒಳಗೆ ಹಿಡ್ಕೊಂಡನ ಬೆಚ್ಚಗಿರ್ತೈತಲ್ರಿ, ಬಿಸಿ ಬಿಸಿಯಾಗೆ ತಿನ್ಬೇಕು ಇದನ್ನ, ಅಷ್ಟು ಟೇಸ್ಟ್ ಇರ್ತೈತಿ. ಮಕ್ಳಿಗೂ ಕೊಟ್ಟರೆ ಆಡಾಡ್ತಾ ತಿಂದುಬಿಡ್ತಾವ್ರಿ. ಅವು ಒಂದು ಚಪಾತಿ ತಿಂದಿದ್ದನ್ನು ಗೊತ್ತಾಗಲ್ಲ, ಅಷ್ಟು ಚಂದ ಟೇಸ್ಟ್ ಇರ್ತೈತಿ. ಅದಕ್ಕೆ ನೋಡಿರಿ ಇದನ್ನು ನಾನು ಎಣ್ಣೆ ಹಾಕಿ ಸ್ವಲ್ಪ ಚೆಂದಂಗೆ ಸುಡ್ಬೇಕ್ರಿ. ಇದನ್ನ ಮೆತ್ತಗೂ ಆಗೈತಿದು, ದಪ್ಪ ಇರೋದ್ರಿಂದ ಸ್ವಲ್ಪ ಮೆತ್ತಗೂ ಬಂದಿರ್ತಾವ್ರಿ. ಎಣ್ಣೆ ಹಾಕಿ ಸುಡಿದ್ರಿಂತ ಒಂದು ಸ್ವಲ್ಪ ಮುಟ್ಟಿಗೆಗೆ ಬೆಸ್ಟ್ ಆಗ್ತಾವೆ. ಈಗ ನೋಡ್ರಿ ಬೆಸ್ಟ್ ಬಂದೈತಿದು ಚಪಾತಿ, ಮುಟ್ಟಿಗೆ ಪರ್ಪಸ್ ಬೆಸ್ಟ್ ಬಂದೈತಿ. ಇದನ್ನು ನಾನು ಮುಟ್ಟಿಗೆ ಮಾಡ್ತೀನಿ ಈಗ. ನೋಡ್ರಿ ಈಗ ಮಸ್ತಂಗೆ ಸುಟ್ಟೈತಿದು. ಎಲ್ಲ ಕಡೆ ಸುಡೋದ ಮೇನ್ ರೀ ಅದು. ಚಪಾತಿ ಚೆಂದಂಗೆ ಸುಡ್ತು ಅಂದ್ರೆ ಮುಟ್ಟಿಗೆ ಚಂದ ಟೇಸ್ಟ್ ಬರ್ತದೆ. ಅದು ಮೆತ್ತಗೂ ಇರಬೇಕು, ಸುಟ್ಟಿರ್ಬೇಕು ರೀ. ನೋಡ್ರಿ ಇದು ಫಸ್ಟ್ ಕ್ಲಾಸ್ ಆಗೈತಿ. ಹಿಂಗೆ ಸುಟ್ಟಿರ್ಬೇಕದು ಚಪಾತಿ. ಈಗ ನಾವು ಎರಡೂ ಬಿಸಿ ಬಿಸಿಯಾಗಿರುವಂಥ ಚಪಾತಿ ಅದಾವ್ರಿ. ಇದಕ್ಕೆ ನಾನೇನು ಮಿಕ್ಸರ್ ಒಳಗೆ ಖಾರ ಮಾಡಿದ್ನಲ್ರಿ ಅದನ್ನೆಲ್ಲ ಇದಕ್ಕೆ ಹಾಕೋದು, ಮಸಾಲೆ ಮಾಡಿದ್ದನ್ನು. ಇದ್ರೊಳಗೆ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಎಲ್ಲ ಇದೆ ನೋಡ್ರಿ. ಅದಕ್ಕೆ ಇದನ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕೋಬೇಕ್ರಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಿದ್ರೆ ಭಾರಿ ಬೆಸ್ಟ್ ಆಗುತ್ತೆ ರೀ ಇದು. ಈಗ ನೋಡ್ರಿ ಇದ್ರೊಳಗೆ ಕೊತ್ತಂಬರಿನೂ ಐತಿ, ಬೆಳ್ಳುಳ್ಳಿನೂ ಐತಿ, ಎಲ್ಲ ಮಸಾಲೆ ಇರೋದ್ರಿಂದ ಇದನ್ನು ಎರಡು ಚಪಾತಿಯನ್ನು ಹಿಂಗೆ ಹಚ್ಕೋಬೇಕ್ರಿ. ಅದನ್ನು ಇದಕ್ಕೆ ಖಾರ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಎರಡನ್ನು ಇದಕ್ಕೆ ಹಾಕಿ ಮಾಡ್ಕೊಳಕ್ತೀನಿ. ನಿಮಗೆ ಜಾಸ್ತಿ ಖಾರ ಬೇಕಾತಂದ್ರೆ ಇನ್ನೊಂದಿಷ್ಟನ್ನು ನೀವು ಖಾರ ಹಾಕೋಬೋದು. ಈಗ ಇಷ್ಟು ಮಿಕ್ಸ್ ಆದರೆ ಬೆಸ್ಟ್ ಆಗುತ್ತೆ ರೀ. ಅದಕ್ಕೆ ನಾನು ಇದನ್ನ ಇಷ್ಟು ಮಾಡ್ಕೊಳಕ್ತೇನೆ ನೋಡಿ. ತುಪ್ಪ ಹಾಕಿ ಮಾಡೋದ್ರಿಂದ ಮೆತ್ತಗೆ ಚೆಂದ ಆಗ್ತಾವ್ರಿ. ಈಗ ನೋಡ್ರಿ ನೀವು ಏನಾರು ಮತ್ತು ಬೇಕಾದರೆ ಬೇರೆ ಏನಾರ ಮಸಾಲೆ ಬೇಕಾದ್ರೂ ಇದ್ರೊಳಗೆ ಹಾಕೋಬೋದು. ಈಗ ಮಕ್ಳಿಗೆ ಅದು ಅಜ್ವಾನ ಹಾಕ್ತಾರೆ ಒಬ್ಬೊಬ್ಬರು. ಅಜ್ವಾನ ಹಾಕಿನೂ ಒಂಚೂರು 1-2 ಕಾಳು ಅಜ್ವಾನ ಹಾಕಿ ಮೆಣಸು ಹಾಕಿ ಮಾಡ್ಕೊಂಡ್ರೂ ಇನ್ನೂ ಟೇಸ್ಟ್ ಇರ್ತಾವೆ. ಅಲ್ಲ ಹಾಕಿದ್ರೂ, ಅಲ್ಲ ಮಕ್ಳು ತಿಂತಿರ್ಲಿಲ್ಲ ಅಂದರೆ ಇದರಲ್ಲೇನೋ ಒಂದು ಸ್ವಲ್ಪ ಸಣ್ಣಗೆ ಮಾಡಿ ಅಲ್ಲ ಹಾಕಿದ್ರೂ ಮಸ್ತ್ ಆಗಿರ್ತದೆ. ಈಗ ನೋಡ್ರಿ ಬಿಸಿ ಬಿಸಿ ಆದ ಚಪಾತಿ ಬೆಳ್ಳುಳ್ಳಿ ಮುಟ್ಟಿಗೆ ರೆಡಿ ಆಗೈತೆ ರೀ. ನೋಡ್ರಿ ಹಿಂಗಾಗಿರ್ತಾವೆ ಇವು ಮುಟ್ಟಿಗೆ ಫುಲ್ ರೆಡಿ ಆಗೈತಿ. ಈಗ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡಿದ್ರಿ.